ಈಗಾಗಲೇ ಯೋಗಾನಂದಪುರಿ ಮಹಾಸ್ವಾಮಿಗಳು ಹೋಗಿದ್ದಾರೆ. ನಾವು ಇವರೆಲ್ಲರೂ ಕುರಿತು 2 ನಿಮಿಷ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಭಗವಂತ ಅವರ ಮನೆಯವರಿಗೆಲ್ಲ ಒಳ್ಳೆ ಒಂದು ಶಕ್ತಿ ಕೊಡಲಿ, ಆ ಒಂದು ನಷ್ಟನ ಬರ್ತಲಿಕ್ಕೆ ಅಂತ ಹೇಳಿ ನಾವು 2 ನಿಮಿಷ ಮೌನವನ್ನು ಆಚರಣೆ ಮಾಡೋಣ. ನಮಸ್ಕಾರ. ಮೌನ, ನಿಶ್ಶಬ್ದವಾಗಿ ನಿಲ್ಲಿ. ಮೌನಾಚರಣೆ. ಎಲ್ರಿಗೂ ಧನ್ಯವಾದಗಳು. ಲಿಂಗೈಕ್ಯ ಜಗದ್ಗುರು ಶ್ರೀ ಶ್ರೀ ಮಾಚಿದೇವ ಯೋಗಾನಂದಪುರಿ ಮಹಾಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸ್ತಾ ಅವರ ದಿವ್ಯಾಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡ್ತಾ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕಾಗಿ ಸವಿನೀಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಭಿಕರೆಲ್ಲರಲ್ಲೂ ಒಂದು ಮನವಿ, ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು ಅದನ್ನ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮದು ಇನ್ನು 20 ವರ್ಷನೇ ಆಗಲಿ, ನೀವು ನಿಮ್ಮ ಕಡೆಯಿಂದ ಇದನ್ನ ಗಳಿಸ್ಕೊಟ್ರಿ ಅಂತ ಹೇಳಿ ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಪ್ರಾರಂಭ ಆಗಿದೆ. ಈ ಆಲ್ರೆಡಿ ಇದೆ. ಶಿಫಾರಸ್ ಮಾಡಿ ಕೇಂದ್ರ ಕಳಿಸ್ಬೇಕು. ಅಷ್ಟೇ ಇವ್ರ ಕೆಲಸ. ಇಷ್ಟು ಜನ ಸೇರ್ಸಕ್ಕೆ ನಾವು ಒಂದು ತಿಂಗಳು 10 ದಿವಸ ಆಗಿದೆ. ನಾವು ಮನೆ ಸೇರಿಲ್ಲ. ಕೆಲವೊಂದು ಹಳ್ಳಿಗಳಿಗೆ, ಕೆಲವೊಂದು ತಾಲೂಕು, ಜಿಲ್ಲಾ ಎಲ್ಲ ಇಡೀ ಕರ್ನಾಟಕ ಸಿಟಿ ನಾವು ಇಲ್ಲಿ ಬಂದಿಲ್ಲ. ಇವತ್ತುವರೆಗೂ ನಾವು ಮನೆ ಹೋಗಿಲ್ಲ. ಇದೊಂದು ಸಲುವಾಗಿ ಎಲ್ಲ ನಮ್ಮ ಸಮುದಾಯದವರು ಸಿದ್ಧವಂತರು ಯಾರು ಇಲ್ಲ. ಸಿದ್ಧವಂತ ಆದ್ರೆ ಎಲ್ಲೇ ಒಬ್ರು ಇರ್ತಾರೆ. 10 ಮಂದಿ ಇದ್ರೆ 100 ಮಂದಿ 90 ಮಂದಿ ಅಂತ ಒಂದು ಈಗ ಮನೆ ಕಟ್ಕೊಳ್ಳೋ ಬಟ್ಟೆ ಒಪ್ಪ ಜೀವನ ಮಾಡೋದು. 1 ದಿವಸ 2 ದಿವಸ ಬರೋಕ್ಕಾಗಲ್ಲ. ಜನ ನಾವು ಅವ್ರಿಗೆ ಬರ್ಬೇಕಂದ್ರೆ ಕಷ್ಟ. ಇದನ್ನು ಯಾರು ನಮ್ಮನ್ನ ನಮಗೆ ಅವನ್ನೇ ನಮ್ಮನ್ನೇ ಕಳಿಸಿದ್ರೆ ಸಾಕು. ವಿಚಿತ್ರ ಬಡವರು ನಮ್ಮ ಒಂದೊಂದು ಊರಲ್ಲಿ 4 ಮನೆ 5 ಮನೆ ತಾಲೂಕಿನಲ್ಲಿ 4,000 5,000 ಹಿಂಗೆಲ್ಲ ಈಗ ನಾವು ಸತ್ತದ್ದು ಎಲ್ಲ ಮತ್ತೆ ಆಮೇಲೆ ರೆಡಿಮೇಡ್ ಹಾಕಕ್ಕೆ ಬೇಕು, ಮತ್ತೆ ಬಂದ್ ಹಾಕಕ್ಕೆ ಬೇಕು. ಯಾರು ಹಿರಿಯರು ಬರ್ತಾರೆ ಅವ್ರ ಕಾರ್ಯಕ್ರಮಕ್ಕೆ ನಾವೇ ಬೇಕು, ಪ್ರತಿಯೊಂದಕ್ಕೂ ನಾವೇ ಬೇಕು. ಇದೊಂದು ಯಾಕೆ ನಮ್ಮನ್ನ ಇಷ್ಟೊಂದು ಯಾಕೆ ಇದು ಹೆಚ್ಚು ಕಡಿಮೆ ನಾವು ಸಿದ್ದರಾಮಯ್ಯ ನಾವು ಕೈ ಮುಗಿಸ್ತೇವೆ. ಅವ್ರ ಮೇಲೆ ನಮ್ಮ ಮೇಲೆ ಯಾವುದೂ ನಮ್ಮ ಮೇಲೆ ಅವರು ಸರ್ಕಾರದ ಮೇಲೆ ಯಾವುದೂ ಬೇಸ ಇಲ್ಲ. ಯಾವ ಸರ್ಕಾರನೂ ಇಲ್ಲ. ನಮ್ಮ ಯಾರ್ದು ಇಲ್ಲ. ನಮ್ಮ ಮಕ್ಕಳು ನಮಗೆ ಬೇಕೇ ಬೇಕು. ಇದನ್ನು ಹಕ್ಕು ಬರೋಂತ ನಾನು ಯಾವುದೇ ಕಾರಣಕ್ಕೂ ಇದು ನಮ್ಮ ಅನಿಸಿಕೆ ಹನುಮಂತಪ್ಪ ಅಂತೇಳಿ ಈಗ ಆಮೇಲೆ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಇಷ್ಟು ದಿವಸ ನಾವೇ ಓಡಾಡಿ ಎಲ್ಲ ಸರಿ ಎಲ್ಲರೂ ಸೇರಿಸಿ ನಮ್ಮವರೆಲ್ಲ ಇಲ್ಲಿ ದೊಡ್ಡವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ಇಲ್ಲಿಂದ ಬಂದಂಥ ನಮ್ಮ ಮಡಿವಾಳ ಸಮಾಜದವರು ಮುಂದಕ್ಕೆ ನಾವು ಮತ್ತೆ ಉತ್ತರ ಹೋರಾಟ ಮಾಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕಂತ ಸರಿಯಾದ ಸುದ್ದಿನೇ ಇಲ್ಲ. ಯಾವುದೇ ಕಾರಣಕ್ಕೂ ಆಗತನೂ ಬಿಡಲ್ಲ. ಏನಾಗುತ್ತೆ ಆಗಲಿ, ಅವ್ರಿಗೆ ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡ್ಕೊಂಡು ಯಾಕೆ ಅನ್ಕೊಂಡು ವರದಿ ರೆಡಿ ಮಾಡಿ ಯಾಕೆ ಇಟ್ಕೊಂಡು ಕೂತ್ಕೊಂಡು ಏನು ಕೆಲಸ ಕೊಡ್ಬೇಕು ನಮಗೆ. ಅದು ಕೊಡತನ ನಾವು ಬಿಡಲ್ಲ, ಅವ್ರು ಬಿಡಲ್ಲ. ಸಮುದಾಯದವರಿಗೆ ನಾನು ಕೈ ಮುಗಿದು ಎಲ್ಲರಿಗೂ ಇಡೀ ಕರ್ನಾಟಕ ಸಮಸ್ಯೆಗೆ ನಾನು ಉದ್ದೇಶಿಸಿ ಮಾತಾಡಬೇಕಾಗಿ ಸಭೆಯ ಪ್ರಾರ್ಥನೆ. ಇವತ್ತು ನಾವೇನು ಹೋರಾಟ ಮಾಡ್ತಾ ಇದೀವಿ ಅದನ್ನ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ತಿರದಿಂದ ತಲುಪಿಸುವುದು ಇವರು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳಿಗೆ ವೈದ್ಯಕೀಯ ಸಲಹೆಗಾರರು ಹೇಳಿರುವಂತ ಮಾತನ್ನ ಖಂಡಿತ ಹಾಕೋದಿಲ್ಲ.
ರಾಜ್ಯದಲ್ಲಿ ಐತೆ ಕೊಡಲಿ, ನಮ್ಗೆ ಯಾಕೆ ಕೊಡೋದು ಕೊಡಬಾರ್ದು? ನಮ್ಮ ಮಾಡಿ ಅಂತ ಹೇಳ್ಬೇಕು, ಮಾಡಲಿ ಅಂತ ನಾವು ಬಿಡಲ್ಲ. ಮಾಡ್ದ ಇತ್ತ ಅಂದ್ರೆ ನಾವು ಮುಂದೆ ಸ್ಟಾರ್ಟ್ ಮಾಡಿವಿನ, ಈಗ ಸ್ಟಾರ್ಟ್ ಮಾಡಿವಿ, ಯಾರು ಮಾಡಿಲ್ಲ ಇದುವರೆಗೂ. ಸಮಾವೇಶ ಅದು ಇದು ಮಾಡ್ಕೊಂತ ಕೂತಿದ್ವಿ ನಾವು. ಈಗ ಸಮಾವೇಶ ಅಲ್ಲ, ಯಾವ ಅಧಿಕಾರ ಕೇಳಲ್ಲ, ಏನು ಕೇಳಲ್ಲ. ನಮ್ಮ ಸಮುದಾಯಕ್ಕೆ ನಮ್ಮ SC ಹೋರಾಟ ಬೇಕೇ ಬೇಕು, ಹಿಂದುಳಿದವ್ರು ಸೇರಿಸಲಿ ಮಠ ನಾವು ಬಿಡಲ್ಲ. ಮಾಡ್ತಿದ್ದೇವೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಸರ್ ನಾವು. ಅದಕ್ಕೋಸ್ಕರ ನಾವು SC ಸಮುದಾಯಕ್ಕೆ ಸೇರಬೇಕಂತ ನಮ್ಮ ಸರ್ಕಾರದಲ್ಲಿ ಬೇಡಿಕೆ. ಸರ್ವ ಕಾಸ್ಟ್ಗೂ ಬೆಲೆ ಇದೆ, ಸರ್ವ ಕಾಸ್ಟ್ಗೂ ಗೌರವ ಇದೆ. ಆದರೆ ಈ ಕರ್ನಾಟಕದಲ್ಲಿ ಈ ಮಡಿವಾಳರಿಗಂದ್ರೆ ಗೌರವನೇ ಇಲ್ಲ. ಅಷ್ಟೊಂದು ಕೀಳ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಸರ್ಕಾರನೂ ಅದೇ ರೀತಿ ನೋಡ್ತಾ ಇದೆ. ಅಂದರೆ ಒಂದು ರೀತಿ ನಮ್ಮದ್ರಲ್ಲಿ ಕುಂಠಿತವಾಗಿದೆ ಹೋರಾಟ ಅನ್ನೋದು ನನಗೊಂದು ಅನುಮಾನ ಇದೆ. ಹೋರಾಟ ಮಾಡಿದ್ರೆ 17 ರಾಜ್ಯದಲ್ಲಿದೆ, ನಮ್ಮ ರಾಜ್ಯದಲ್ಲಿ ಸಿಗುತ್ತೆ. ನಾವು ಹೋರಾಟ ಮಾಡದೆ ಸರ್ಕಾರ ನಮಗೆ ಮಾನ್ಯತೆ ಒಂದು ನಮಗೆ ಮೀಸಲಾತಿ ಕೊಡಲ್ಲ. ಅದಕ್ಕೆ ನಾವು ಮಡಿವಾಳರ ಹತ್ರ ನಾವು ಕೇಳ್ಕೊಳ್ಳೋದಂದ್ರೆ ಹಗಲಿ ರಾತ್ರಿ ಹೋರಾಟ ಮಾಡಿದ್ರೆ ಮಾತ್ರ, ನಿರಂತರ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಮೀಸಲಾತಿ ಸಿಗುತ್ತೆ. ನಾವೇನಾಗಿದ್ರೆ ಸರ್, ನಾನೊಬ್ಬ ಸಾಮಾಜಿಕ ಕಾರ್ಯಕ್ರಮ. ಏನು ಬೇಡಿಕೆ ನಮ್ಗೆ ಹಿಂದುಳಿದವರಿಗೆ ಸೇರಿಸಲಿಕ್ಕಾಗಿ ಅದೊಂದೇ ಬೇಡಿಕೆ. ನಾವು ಇಲ್ಲಿ ಯಾವುದೇ ಏನೇ ಇಟ್ಟಲ್ಲ, ನಾವೇನು ಅವ್ರು MLA ಕೇಳೋದಲ್ಲ, MP ಕೇಳೋಲ್ಲ, ಯಾವ ಮಿನಿಸ್ಟರ್ ಕೇಳಲ್ಲ. ನಮಗೆ ಅಟ್ಲೀಸ್ಟ್ ನಿಗಮ ನಮ್ಗೆ ಏನು ಕೊಟ್ಟಾರಲ್ಲ ಎಲ್ಲ ಅವರೇ ತಗೊಂಡು ಇಟ್ಕೊಂಡ್ಲಿ. ನಮಗೆ ಇದನ್ನ ಅವಕಾಶ ಮಾಡಿಕೊಟ್ರೆ ಅಷ್ಟು ಸಂತೋಷ. ಪರಿಶಿಷ್ಟ ಓದಿ ಸೇರ್ಸಕ್ಕೆ ಬಂದು ಇವ್ರು ರೆಕಮೆಂಡ್ ಮಾಡಿ ಡೆಲ್ಲಿ ಕಳಿಸ್ಬೇಕು. ಇವರಿಂದ ಆಗಲ್ಲ, ಇವರೇ ಮಾಡ್ಕೊಡಲ್ಲ. ನಮ್ಮನ್ನ ಡೆಲ್ಲಿ ಕಳಿಸ್ಬೇಕು, ರೆಕಮೆಂಡ್ ಮಾಡಿ ಕಳಿಸ್ಬೇಕು. ಶಿಫಾರಸು ಮಾಡ್ಬೇಕು ಸರ್ ಇಲ್ಲಿಂದ. ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಡಿವಾಳರು ಎಸಗಿದ್ದೀವಿ. ಇಲ್ಲೂ ಸಮೇತ ಮಡಿವಾಳರ ಸ್ಥಿತಿಗತಿಗಳನ್ನ ಇಡೀ ರಾಜ್ಯ ಸುತ್ತಿ, ಇಡೀ ದೇಶ ಸುತ್ತಿ ಮಡಿವಾಳರ ಸ್ಥಿತಿಗತಿಗಳನ್ನ ಏನು ಎಲ್ಲ ಒಂದು ವರದಿ ರೆಡಿ ಮಾಡೋ ಅನುಕೂಲ ನಮ್ಮ ವರದಿ ಏನು ನಮ್ಮ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಏನು ಒಂದು ನಮ್ಮ ಅಧ್ಯಕ್ಷರಾದ ಹನುಮಂತಪ್ಪನವರು ಏನು ಭದ್ರವಾಗಿ ಒಂದು ಹೋರಾಟ ಮಾಡೋಕ್ಕೆ ನಿಂತಿದ್ದಾರೆ. ನಾವೆಲ್ಲರೂ ಸಮೇತ ಇವ್ರ ಜೊತೆ ಕೈ ಜೋಡಿಸ್ತೀವಿ. ಏನಕ್ಕೆ ಅಂತಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲ ರಾಜಕಾರಣಿಗಳು ಹೇಳಿದಂತೆ ಸಮಾವೇಶಗಳು ಮಾಡ್ಕೊಂತ ಬಂದು ಸಾಕಾಗಿ ಇನ್ನು ಉಳಿದಿರೋದು ಒಂದೇ ಒಂದು ಏನಪ್ಪ ಅಂತಂದರೆ ಸತ್ಯಾಗ್ರಹ. ಅದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಬಸವ ಮಾಚಿದೇವ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಏನು ನಾವು ನಿರಂತರವಾಗಿ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರಲ್ಲಿ ಯಾವುದೇ ಅಂತ ಹಿಂದೆ ಸರಿಯೋದಿಲ್ಲ. ನಾವು ಹೇಗೆ ಅಂತಂದರೆ ನಾವು ಇವ್ರು ಹೇಳ್ದಂಗೆಲ್ಲ ಸಮಾವೇಶಗಳು ಮಾಡ್ಕೊಂತ ಹೋದ್ರೆ ನೋಡ್ರಿ, ರಾಜಕಾರಣದಲ್ಲಿ ನಮಗೊಂದು MLA ಟಿಕೆಟ್ ಕೊಡ್ತೀವಿ ಅಂದರೆ MLC ಮಾಡ್ತೀವಿ ಅಂದರೆ ಏನೂ ಮಾಡಲಿಲ್ಲ. ಅರ್ಥ ಆಯ್ತಾ? ಏನೋ ಒಂದು ನಮ್ಮ ಮಡಿವಾಳರ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಮತ್ತು ಮಡಿವಾಳ ಮಾಚಿದೇವ ಜಯಂತಿ ಒಂದು ಮಾಡಿದ್ದಾರೆ. ಇದೆರಡು ಮಾಡಿದ್ದಾರೆ ಅಷ್ಟೇ. ಏನು 70 ಸ್ವತಂತ್ರ ಬಂದು 75 ವರ್ಷಗಳಾಯಿತು. ಇಲ್ಲಿವರೆಗೂ ಸಮೇತ ನಮಗೆ ಆದಂಥ ಹಕ್ಕು ನಮಗೆ ಸಿಕ್ಕಿಲ್ಲ, ಸರ್ಕಾರದಿಂದ ಸಿಕ್ಕಿಲ್ಲ. ಹನುಮಂತಪ್ಪರ ನೇತೃತ್ವದಲ್ಲಿ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಹನುಮಂತಪ್ಪರ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಜೈ ಮಡಿವಾಳ ಮಾಚಿದೇವ.